ನಾನು ಪತ್ರಕರ್ತನಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಆಗುತ್ತೆ ಸರ್. ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್, ಲಾಗೆ ಅದರ ಪ್ರಕರಣ, ಅದು ಒಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲರನ್ನೂ ತಗ್ಗಿಸಾಗುತ್ತಪ್ಪ, ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ಕರೆಕ್ಟ್, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ದಟ್ಸ್ ಆಲ್ ಇಟ್ ಇಸ್. ಅವತ್ತು ಇಲ್ಲ ಆಗಲೇಬೇಕು ಅಂದಿದ್ರು ತಪ್ಪಾಗುತ್ತೆ, ಇವತ್ತು ಬಿಟ್ಟರು ಅನ್ನೋದು ತಪ್ಪಾಗುತ್ತೆ. ನಾನು ಅವತ್ತು ಹೇಳಿದೆ, ಫ್ಯಾನ್ಸ್ ಗಲಾಟೆ ಮಾಡಬೇಕು, ಅವ್ರು ಟಿ ವಿಯಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದೆ, ನೀವು ಫ್ಯಾನ್ಸಿಗೆ ಬೈಯಕ್ಕೆ ಹೋಗ್ಬೇಡಿ, ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕಿರ್ಚಾಡ್ತಾ ಇದ್ದಾರೆ, ಕೂಗಾಡ್ತಾ. ಯಾರಾದರೂ ಒಬ್ರು ಕೂತು ಬುದ್ಧಿವಂತಿಕೆಯಲ್ಲಿ ಹೇಳಿದ್ರೆ ಅದು ನಡೆಯುತ್ತೆ. ಅದು ನಡೀತಾ ಇರೋದು ಅವ್ರಿಗೆ ತೊಂದರೆ ಆಗ್ತದೆ ಅಂತ ಯಾರಿಗೂ ಗೊತ್ತಾ, ಇದನ್ನು ನಾನು ಹೇಳಿದ್ದೀನಿ. ಕರೆಕ್ಟ್. ಸೊ ಪಾಯಿಂಟ್ ಏನು ಬರುತ್ತೆ ಅಂದರೆ ಸರ್, ಇಲ್ಲಿ ಐ ಥಿಂಕ್ ವಿ ಶುಡ್ ಜಸ್ಟ್ ಲೆಟ್ ಇಟ್ ಬಿ. ನನಗೂ ಬಿಕಾಸ್ ನಾವು ಯಾರು ಲಾ ಅಲ್ಲ, ನಾವು ಯಾರು ನೀವು ಹೇಳಿದಾಗೆ ತುಂಬ ಸಂಪರ್ಕದಲ್ಲಿ ಇದು ಎಲ್ಲ ಗೊತ್ತಿದೆ ಅಂದ್ರೂ ಬೇರೆ ವಿಚಾರ. ಸಂಪರ್ಕ ತಪ್ಪಿ ತುಂಬ ಟೈಮ್ ಆಗಿದೆ. ಯಾರೊಬ್ರು ಇನ್ನೊಬ್ರು ನಮ್ಮ ಕಲಾವಿದರು ಒಳಗಡೆ ಹೋಗಿ ಒದ್ದಾಡ್ತಾ ಇದ್ದಾರೆ, ಏನೋ ಆಗ್ತಾ ಇದೆ ಅಂದಾಗ ತಪ್ಪು ಸರಿ ಸೆಕೆಂಡ್ರಿ ಸರ್. ಖುಷಿ ಪಡೋರಂತೂ ನಾವಲ್ಲ. ಈಗ ಬೇಲ್ ಸಿಕ್ಕಿ ಹೊರಗಡೆ ಬಂತು ಅಂತ ತಕ್ಷಣ ಅಯ್ಯೋ ಯಾಕೆ ಅಂತ ಕೇಳೋರು ನಾವಲ್ಲ. ಈಗ ನಾವು ಕೂತ್ಕೊಂಡಿದ್ದೀವಿ, ಸಿನಿಮಾ ಮಾಡಿದ್ದು ನಂದು, ನಾನು ಮಾತಾಡ್ಬಲ್ಲೆ, ನನ್ನ ಜೀವನದ ನಾನು ಮಾತಾಡ್ಬೋದು. ನಮ್ಮ ತಾಯಿ ಬಗ್ಗೆ ಇಷ್ಟೊತ್ತು ಮಾತಾಡಿದ್ರಿ, ಅದನ್ನು ಮಾತಾಡ್ಬಲ್ಲೆ, ಯಾಕಂದ್ರೆ ಇದಿಷ್ಟು ಬಗ್ಗೆ ನನಗೆ ಗೊತ್ತಿದೆ, ನಾನು ಅಲ್ಲಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನನಗೆ ನಿಮ್ಮ ಮೂಲಕನೇ ಗೊತ್ತಾಗ್ತಾ ಇರೋದು. ನಿಮ್ಮ ಚಾನಲ್ ಆನ್ ಮಾಡಿದ್ರೆ ನೀವೇನು, ಇವಾಗ ಅದು ಡಿಪೆಂಡ್ಸ್ ಯಾವ ಚಾನಲ್ ಆನ್ ಮಾಡ್ತಾ ಇದ್ದೀನಿ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ. ಸೊ ಐ ಥಿಂಕ್ ಈವನ್ ನ್ಯೂಸ್ ಇಸ್ ಅ ಪರ್ಸ್ಪೆಕ್ಟಿವ್ ಟುಡೇ. ಕರೆಕ್ಟ್. ಒಂದು ಚಾನಲ್ಲು ಸಿಕ್ಕಾಬಡೆ ಗ್ಲೋರಿಫೈ ಮಾಡ್ತಾ ಇರುತ್ತೆ, ಇನ್ನೊಂದು ಚಾನಲ್ಲು ಸಿಕ್ಕಾಬಡೆ ಡೌನ್ ಮಾಡ್ತಾ ಇರುತ್ತೆ. ನಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಸಮ್ಟೈಮ್ ಜನಗಳಿಗೆ, ಏನು ಆ್ಯಕ್ಚುಲಿ ಯಾವ್ದು ಸತ್ಯ ಇದು ಅಂತ. ಸೊ ಮೈ ಬಿಲೀಫ್ ಇಸ್ ದಟ್ ಎವ್ರಿ ಸ್ಟೋರಿ ಇಸ್ ಅನ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಇಟ್ ಈಸ್ ಇಂಟರ್ಪ್ರಿಟೆಡ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಚಾನಲ್ಸ್. ನಿಮ್ಮ ಟೈಮಿಗೆ ನೀವು ಯಾವ್ದು ಆನ್ ಮಾಡಿರ್ತೀರ ಅದ್ರ ಮೇಲೆ ಗೊತ್ತಾಗುತ್ತೆ, ಅದು ನಿಮ್ಮ ಸತ್ಯ. ಇಲ್ಲ ಹಿಂಗೆ ಅಂತ ನೀವು ಎದುರುಗಡೆ ಚಾನ್ಸ್ ಇಲ್ಲ, ನಾನು ನೋಡಿದೆ ಆ ಟಿ ವಿಯಲ್ಲಿ ಹಂಗೆ ಅಂತ, ಇಬ್ಬರು ಕರೆಕ್ಟೇ. ಸೊ ಹಿಂಗಿರ್ಬೇಕಾದ್ರೆ ಇದು ಮಾತಾಡೋದು ತಪ್ಪಾಗ್ಬಿಡುತ್ತೆ. ನನಗೂ ಮೊನ್ನೆ ಕೂತ್ಕೊಂಡಾಗ ಸಿಕ್ತು ಅಂತ ಗೊತ್ತಾಯ್ತು. ಗುಡ್ ಸರ್. ಇಫ್ ಲಾ ಇಸ್ ಡೂಯಿಂಗ್ ಇಟ್, ಲಾ ನೋಸ್ ವಾಟ್ ಇಟ್ ಇಸ್ ಡೂಯಿಂಗ್. ಅಗೇನ್, ವೈ ಆರ್ ವಿ ಟಾಕಿಂಗ್ ಅಬೌಟ್ ಇಟ್? ನಾನು ಪತ್ರಕರ್ತ